ಹನಿ ಟ್ರ್ಯಾಪ್ನ ಆರೋಪ ಮತ್ತು ಹನಿ ಟ್ರ್ಯಾಪ್ ಮಾಡೋದಕ್ಕೆ ಮಾಡಿರುವಂಥ ಪ್ರಯತ್ನ ಇದು ಸದ್ಯ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ, ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಆದರೆ ನನ್ನನ್ನು ಹನಿ ಟ್ರ್ಯಾಪ್ಗೆ ಒಳಪಡಿಸುವಂಥ ಪ್ರಯತ್ನ ಆಗಿದೆ ಅಂತ ಸಚಿವರೇ ಖುದ್ದು ವಿಧಾನಸಭೆಯಲ್ಲಿ ಹೇಳಿದ್ರೂ ಇಲ್ಲಿಯವರೆಗೂ ಕೂಡ ಯಾವ ತನಿಖೆಯನ್ನೂ ಕೂಡ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿಲ್ಲ. ಸದನದಲ್ಲೇ ಹನಿ ಟ್ರ್ಯಾಪ್ನ ಆರೋಪವನ್ನು ರಾಜಣ್ಣ ಮಾಡಿದರು, ಸಹಕಾರ ಸಚಿವರು ಆರೋಪಿಸಿದ್ರು. ಆದರೆ ತನಿಖೆ ಇನ್ನೂ ಕೂಡ ಆಗಿಲ್ಲ. ತನಿಖೆ ಆಗತ್ತಾ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ. ಸದ್ಯ ತನಿಖೆಯ ಹೊಣೆಯನ್ನ ಗೃಹ ಸಚಿವರ ವಿವೇಚನೆಗೆ ಸರ್ಕಾರ ಬಿಟ್ಟಿದೆ. ಮುಖ್ಯಮಂತ್ರಿಯನ್ನ ನಿನ್ನೆ ಹೋಮ್ ಮಿನಿಸ್ಟರ್ ಭೇಟಿಯಾದಂಥ ಸಂದರ್ಭದಲ್ಲಿ ನಿಮ್ಮ ವಿವೇಚನೆಗೆ ಬಿಡ್ತೀನಿ ಅಂತ ಸಿಎಂ ಹೇಳಿದ್ದಾರಂತೆ. ಶೀಘ್ರದಲ್ಲಿ ಗೃಹ ಸಚಿವರೇ ಕೇಸನ್ನ ತನಿಖೆಗೆ ಆದೇಶಿಸುವಂತ ಸಾಧ್ಯತೆ ಇದೆ. ಅಪರಿಚಿತರ ವಿರುದ್ಧ ದೂರು ದಾಖಲಿಸಿಕೊಂಡು ತನಿಖೆಯಾಗಬಹುದು ಅನ್ನೋ ಸಾಧ್ಯತೆ ಕಾಣ್ತಾ ಇದೆ. ಈ ಹಂತದಲ್ಲಿ ಗಮನಿಸ್ತಾ ಇದ್ರೆ ಸರ್ಕಾರಕ್ಕೆ ತನಿಖೆ ಮಾಡೋದಕ್ಕೆ ಆಸಕ್ತಿ ಇಲ್ವೇನೋ ಅಂತ ಅನಿಸ್ತಾ ಇದೆ. ಆಸಕ್ತಿಗಿಂತ ತನಿಖೆ ಮಾಡೋದಕ್ಕೆ ಆತಂಕ ಏನಾದರೂ ಕಾಡ್ತಾ ಇದೆಯಾ ಸರ್ಕಾರಕ್ಕೆ ಅನ್ನೋ ಅನುಮಾನವೂ ಕೂಡ ಕಾಡ್ತಾ ಇದೆ. ಆಸಕ್ತಿ ಮತ್ತು ಆತಂಕ ಇದು ರಾಜ್ಯದ ಜನರ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಸರ್ಕಾರ ಯಾಕೆ ಆಸಕ್ತಿ ತೋರಿಸ್ತಾ ಇಲ್ಲ, ಯಾಕೆ ಆತಂಕ ಪಡ್ತಾ ಇದೆ ಸರ್ಕಾರ ತನಿಖೆ ಮಾಡಿಸೋದಕ್ಕೆ? ನಾಳೆ ತನಿಖೆ ಮಾಡಿದ್ರೆ ಇದು ನಮಗೆ ಸಮಸ್ಯೆಯನ್ನು ತರುತ್ತೆ ಅನ್ನುವಂಥ ಆತಂಕ ಏನಾದರೂ ಈ ಸರ್ಕಾರವನ್ನು ಕಾಡ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಕುತೂಹಲಕ್ಕೂ ಅನುಮಾನಕ್ಕೂ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.